ಬಾವಿ ಮರು ಕಾಮಗಾರಿ ವೇಳೆ ಕಾರ್ಮಿಕ ಬಲಿ, ಸರಕಾರದ ಹೊಣೆಗೇಡಿತನವೇ ಕಾರಣ ಎಂದ ರೈತರು. ಅಥಣಿ ತಾಲೂಕಿನ ಜಂಬಗಿ ಗ್ರಾಮದ ಹೊರವಲಯದಲ್ಲಿ ಇಂದು ಮಧ್ಯಾಹ್ನ ಬಾವಿಯ ಮರು ಹಂತದ ಕಾಮಗಾರಿ ವೇಳೆ ಇಬ್ಬರು ಕಾರ್ಮಿಕರು ಬಾವಿಗೆ ಬಿದ್ದಿರುವ ದುರ್ಘಟನೆ ಸಂಭವಿಸಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಜಂಬಗಿ ಗ್ರಾಮದ ಪಾಟೀಲ ಎಂಬ ರೈತರೋರ್ವರ ಗದ್ದೆಯಲ್ಲಿ ಬಾವಿಯ ಮರು ಕಾಮಗಾರಿ ವೇಳೆ ಕ್ರೇನ್ ಹಗ್ಗದ ಸಹಾಯದಿಂದ ಕೆಳಗೆ ಇಳಿಯುವಾಗ ಕ್ಲಾಂಪ್ ಕಟ್ ಆದ ಪರಿಣಾಮ ಹಗ್ಗ ತುಂಡಾಗಿ ಇಬ್ಬರು ಕಾರ್ಮಿಕರು ಬಾವಿಗೆ ಬಿದ್ದು ಓರ್ವ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ, ಇನ್ನೋರ್ವ ಗಂಭೀರ ಗಾಯಗೊಂಡಿದ್ದಾನೆ. ಮಧ್ಯಪ್ರದೇಶದ ಸಂತೋಷ ವಿಶ್ವಕರ್ಮ 30 ಮೃತ ದುರ್ದೈವಿಯಾಗಿದ್ದು, ಪ್ರಮೋದ ಮಂಡವಿ 25 ಗಂಭೀರ ಗಾಯಗೊಂಡಿದ್ದಾನೆ. ಅಥಣಿ ಅಗ್ನಿಶಾಮಕ ಹಾಗೂ ಪೊಲೀಸ್ ಇಲಾಖೆ ನೆರವಿನಿಂದ ಇಬ್ಬರ ರಕ್ಷಣಾ ಕಾರ್ಯ ನಡೆದಿದೆ. ಗಾಯಾಳುವನ್ನ ಅಥಣಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈ ಕುರಿತು ಸ್ಥಳೀಯ ರೈತ ಮುಖಂಡರು ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು, ಈ ಸಾವಿಗೆ ಸರ್ಕಾರವೇ ಕಾರಣ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬಗ್ಗೆ ಕಾಳಜಿ ವಹಿಸದ ಸರ್ಕಾರ ಗಡಿ ರೈತರ ಬಗ್ಗೆ ಚಿಂತನೆ ಮಾಡುತ್ತಿಲ್ಲ. ಕುಡಿಯಲು ನೀರಿಲ್ಲದೆ ರೈತರು 100 ಅಡಿ ಬಾವಿ ಅಗೆದರೂ ನೀರು ಸಿಗುತ್ತಿಲ್ಲ. ಬಸವೇಶ್ವರ ಏತ ನೀರಾವರಿ ನೀರು ಹರಿಸಿದ್ದೇ ಆಗಿದ್ದರೆ ಈ ದುಸ್ಥಿತಿ ಬರುತ್ತಿರಲಿಲ್ಲ. ಅದಕ್ಕೆ ಸರ್ಕಾರದ ವಿಳಂಬ ನೀತಿಯೇ ಕಾರಣವಾಗಿದೆ. ಸರ್ಕಾರ ಕೂಡಲೇ ಈ ಕಾರ್ಮಿಕನ ಸಾವಿಗೆ ಸೂಕ್ತ ಪರಿಹಾರ ನೀಡುವಂತೆ ರೈತ ಮುಖಂಡ ಲಕ್ಷ್ಮಣ ಒತ್ತಾಯ ಮಾಡಿದ್ದಾರೆ. ವರದಿ ಶಶಿಕಾಂತ್ ಪುಂಡಿಪಲ್ಲಿ, ವಿಜಯ ವಾಯ್ಸ್ ನ್ಯೂಸ್, ಅಥಣಿ. ಇವತ್ತೇನು ಜಂಬಗಿ ಗ್ರಾಮದಾಗ ಒಂದು ಘಟನೆ ಆಗೈತಿ. ಈ ಘಟನೆಗೆ ಕಾರಣ ಯಾರಪ್ಪ ಅಂತಂದ್ರೆ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರನ ಅಂತ ಹೇಳಿ ನಾವು ಇವತ್ತು ಹೇಳಕ್ಕೆ ಬಯಸ್ತೀನಿ. ಯಾಕಪ್ಪ ಅಂತಂದ್ರೆ ಈಗ 123 ವರ್ಷದಾಗ ಕಂಡರಿದಂಥ ಬರಗಾಲ ಬಿದ್ದಿದ್ರು ಸಹ ಇವತ್ತು ಜನರಿಗೆ ಯಾವುದೇ ರೀತಿಯಾದಂಥ ನೀರಿಗೆ ಆಗಲಿ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡ್ಲಾಕ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ವಿಫಲರಾಗ್ಯಾರ ಅಂತ ಹೇಳ್ಬೋದು. ಇವತ್ತು ಇವರು 80 ಅಡಿ ಬಾಯಿ ತೋಡಿ ಅದಕ್ಕೆ ನೀರು ಬರದೇ ಇದ್ದ ಕಾರಣ ಅಡ್ಬೋರ್ ಹಾಕ್ಲಕ್ಕ ಬಿಹಾರ, ಮಹಾರಾಷ್ಟ್ರ, ಜಾರ್ಖಂಡದಿಂದ ಜನರನ್ನು ತರಿಸಿ ಅಡ್ಬೋರ್ ಹಾಕುವಂಥ ಸಂದರ್ಭದಾಗ ಆ ಕಾರ್ಮಿಕರ ಬಾಯಾಗ ಒಳಗೆ ಇಳಿಯುವಂಥ ಸಂದರ್ಭದಾಗ ಸಿಲಿಂಗ್ ಕಟ್ಟಾಗಿ ಒಳಗೆ ಬಿದ್ದಿಸಿಂದ ಒಬ್ಬ ಕಾರ್ಮಿಕ ಸತ್ತಾನು, ಒಬ್ಬ ಕಾರ್ಮಿಕನ ಕಾಲು ಮುರಿದತಿ. ಅದು ಕಾಲು ಮುರಿಲಕ್ಕೆ ಕಾರಣಪ್ಪ ಅಂತಂದ್ರೆ ನೀರು ಇಲ್ಲದಕ್ಕಾಗಿ ಅಡ್ಬೋರ್ ಹೊಡಿಯುವಂಥ ಸಂದರ್ಭದಾಗ ಆ ಕಾರ್ಮಿಕನ ಕಾಲು ಮುರಿದತಿ. ಅದಕ್ಕೆ ಜವಾಬ್ದಾರಿ ಸರ್ಕಾರನ ಇದ್ರದ್ದು ಹೊಣೆ ಹೊತ್ಕೊಂಡಿಸಿಂದ ಅವರು ಸತ್ತಂಥ ವ್ಯಕ್ತಿಗೆ ಸೂಕ್ತವಾದ ಪರಿಹಾರನ ಒದಗಿಸ್ಕೊಡ್ಬೇಕು. ಮತ್ತು ಏನು ಇನ್ನೊಬ್ಬ ವ್ಯಕ್ತಿ ಅದಾನೋ ಆ ವ್ಯಕ್ತಿಗೂ ಕೂಡ ಸೂಕ್ತವಾದ ಪರಿಹಾರನ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒದಗಿಸ್ಕೊಡ್ಬೇಕು. ಇವತ್ತು ಅವರು 20 ವರ್ಷ ರಾಜಕಾರಣ ಮಾಡ್ತಾ ಇದ್ದಾರೆ. ಹಿಂದೆ 4 ಬಾರಿ ಚುನಾವಣೆ ಒಳಗೆ ಆಯ್ಕೆಯಾಗಿ ಬಂದಿದ್ದ ಸಂದರ್ಭದಾಗೂ ಕೂಡ ಸಹಿತ ಬಸವೇಶ್ವರ ಯಾತ್ ನೀರಾವರಿ ಹೆಸರು ಹೇಳ್ಕೊಂಡು ಚುನಾವಣೆ ಒಳಗೆ ಪ್ರತಿ ಸಾರಿ ಆರಿಸಿ ಬರುವಂಥ ಸಂದರ್ಭದಾಗ ಬಸವೇಶ್ವರ ಯಾತ್ ನೀರಾವರಿಯನ್ನು ಮುಂದಿಟ್ಕೊಂಡು ಜನರ ಭಾವನೆ ಜೊತೆ ಆಟ ಆಡುವಂಥ ಕೆಲಸ ಮಾಡತ್ತಾರೆ ಸ್ಥಳೀಯ ಶಾಸಕರು ಮತ್ತು ಅಥಣಿ ಶಾಸಕರು ಇರ್ಬೋದು ಮತ್ತು ಕಾಗವಾಡ ಮತಕ್ಷೇತ್ರದ ಶಾಸಕರು ಇರ್ಬೋದು. ಆದರೆ ಈ ರೀತಿ ಜನರ ಜೊತೆ ಆಟ ಆಡೋದನ್ನು ಇವರು ಬಿಟ್ಟು ಕಿಸಿಂದ ಜನರಿಗೆ ಮೂಲ ಸೌಕರ್ಯವನ್ನು ನೀರು ಮತ್ತು ಏನು ದನಕರುಗಳಿಗೆ ಮೇವಿನ ಕೊರತೆ ಆಗತ್ತೈತಿ ಅದನ್ನು ತ್ವರಿತಗತಿಯಲ್ಲಿ ಈಗ ಅಧಿವೇಶನ ಪ್ರಾರಂಭ ಆಗತ್ತೈತಿ. ಈ ಅಧಿವೇಶನದಾಗ ಇದ್ರ ಬದಲು ಚರ್ಚೆ ಮಾಡಿಸಿಂದ ನಮಗೆ ಇದೇ ರೀತಿ ಇವರು ಆಟ ಆಡ್ಕೋತ ಹೋದ್ರಂದ್ರೆ ಜನರೇನು ಹುಚ್ಚರಿಲ್ಲ, ಜನರು ಶಾನ್ಯಾರದಾರು. ಆದ್ದರಿಂದ ಆದಷ್ಟು ಬೇಗನೆ ಸ್ಥಳೀಯ ಶಾಸಕರು ಇದಕ್ಕೆ ಸೂಕ್ತವಾದ ಪರಿಹಾರ ಒದಗಿಸ್ಕೊಡ್ಬೇಕು ಮತ್ತು ತ್ವರಿತಗತಿಯಲ್ಲಿ ಬಸವೇಶ್ವರ ಯಾತ್ ನೀರಾವರಿ ಚಾಲೂ ಮಾಡಬೇಕು. ಇವತ್ತು ಬಸವೇಶ್ವರ ಯಾತ್ ನೀರಾವರಿ ಚಾಲೂ ಇದ್ರೆ ಈ ಘಟನೆನ ನಮ್ಮ ಜಂಬಗಿ ಗ್ರಾಮದಾಗ ಈ ಘಟನೆನ ಗತಿಸ್ತಿಲ್ದಾಗಿತ್ತು ಅಂತೇಳಿ ನಾ ಇವತ್ತು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಸರು ಲಕ್ಷ್ಮಣ್ ಕೋಳಿ ಅಂತ ಹೇಳಿ. ಈಗ ಇಟ್ಟು ಸಾಲ ಸೌಲಭ್ಯ ಇದನ್ನು ಎಲ್ಲದು ಮಾಡ್ತಾರೋ, ಬಸವೇಶ್ವರ ಯಾತ್ ನೀರಾವರಿ ಯಾಕೆ ಮಾಡೋರು ಇವ್ರ? ಮತ್ತು 8 ವರ್ಷ ಆಯ್ತು ಇನ್ನು ಜಗ ತಟ್ಟೈತಿ. ಇವ್ರು ರಾಜಕಾರಣಿ ಐತಿನಿಲ್ಲ, ಒಂದು ಯಾಳ್ಯಕ್ಕೆ ನುಸ್ತ ಮಾತು ಹೇಳಿ ನಮಗೆ ಹೋಗಿ ತೊಗೊಂಡಟ್ಟು ಹೋಗ್ತಾರೆ. ಇದು 7ನೇ ವರ್ಷ ಚಾಲೂ ಐತಿದು ಕ್ಯಾನಲ್ ತೆಗೆದು, ಏನಾದ್ರೂ ಪತ್ತ ಇಲ್ಲ. ಇಟ್ಟು ನಡ್ದತ್ರಿ ಅಂದ್ರೆ ಇದ್ಯಾಕೆ ಆಕೈತ್ರಿ, ಇದಕ್ಕೆ ಆಕತ್ರಿ ಪೂರ ಹೇಳಕ್ಕೇನ್ರಿ. ಬಸವೇಶ್ವರ ಯಾತ್ ನೀರಾವರಿ ಆಗ್ತೈತ್ರಿ, ಈಗ ಅಡ್ಬೋರ್ ಹೊಡಿ ಗರ್ಜಿ ಏನೈತ್ರಿ. ಸರ್ಕಾರದವ್ರು 10 ಫೂಟ್ ಡ್ಯಾಮ್ ಕಟ್ಟಿಕೇಶನ್ 2 ತಾಲೂಕದ ಮಾರಾಟ ನೀರು ಕೊಟ್ಟೈತ್ರಿ. ಜತ್ ತಾಲೂಕು, ಕೌಟೆಮಂಗಲ ತಾಲೂಕು. ಮತ್ತು 100 ಫೂಟ್ ಡ್ಯಾಮ್ ಕಟ್ಟಿಕೇಶನ್ ನಮ್ಗೆ ಕುಡ್ಲಾಕ ನೀರಿಲ್ಲ. ಇದ್ರದ್ದು ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರದವರು ಸರಿಯಾಗಿಲ್ಲ. ನಿಮ್ಮ ಹೆಸರು? ಅಪ್ಪ ಸಾಹೇಬ್ ವಿಠೋಬ ಸ್ವಂದಕರ್.